ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೇಕ್ ಶೂರ್ ಟು ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್. ಮುಂಚೆಯಿಂದ ನನ್ನ ವ್ಲಾಗ್ಸ್ ನ ಫಾಲೋ ಮಾಡ್ತಾ ಇದ್ರೆ ನಿಮಗೆ ಗೊತ್ತಿರುತ್ತೆ ನಾವು ಮನೆ ಚೇಂಜ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ ಅಂತ. ಸೊ ಇವತ್ತು ಅಗ್ರಿಮೆಂಟ್ ಇತ್ತು ಮನೆದು ಅಂಡ್ ಪಾಪುದು 13 ಮಂತ್ಸ್ ವ್ಯಾಕ್ಸಿನೇಷನ್ ಕೂಡ ಇತ್ತು. ಸೊ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಅಗ್ರಿಮೆಂಟಿಗೆ ಹೋಗೋಣ ಅಂದ್ಕೊಂಡ್ವಿ. ನೋವಾಯ್ತು ನೋವಾಯ್ತಾ? ಎಲ್ಲಿ ಎಲ್ಲಿ ಚಿಯಾ ಮಾಡಿದ್ರು? ಒಳ್ಳೆ ಚಿಯಾ ಮಾಡಿದ್ರಪ್ಪ. ಎಲ್ಲಿ ಮಧುಮ ನಮ್ ಕ್ಯೂಟಿಪ್ಪಗೆ ಕೋಪ ಬಂದಿದೆ. ಅಯ್ಯೋ ಅಯ್ಯೋ, ಇಲ್ಲಿ ಇಲ್ಲಿ ಜಿಯೋ ಮಾಡಿದ್ರು. ಯೂಶುವಲಿ ಸಂಡೇ ಯಾವ ಡಾಕ್ಟರ್ಸ್ ಕೂಡ ಅವೈಲೇಬಲ್ ಇರಲ್ಲ. ನಾವು ಸ್ಯಾಟರ್ಡೆ ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು, ಬಟ್ ಸ್ಯಾಟರ್ಡೆ ಸ್ಲಾಟ್ ಫುಲ್ ಬುಕ್ ಆಗಿತ್ತು. ಬಟ್ ಸಂಡೇ ಡಾಕ್ಟರ್ ಅವೈಲೇಬಲ್ ಇದ್ರಲ್ಲ, ಸೊ ಸಂಡೇ ಸ್ಲಾಟೇ ಬುಕ್ ಮಾಡ್ಕೊಂಡ್ವಿ. ಜನ ಯಾರು ಜಾಸ್ತಿ ಇರ್ಲಿಲ್ಲ ಸಂಡೇ, ಸೊ ಬೇಗನೆ ಆಗೋಯ್ತು. ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಬಂದ್ಬಿಟ್ವಿ. ವ್ಯಾಕ್ಸಿನೇಷನ್ ಡೀಟೇಲ್ಸ್ ಬಗ್ಗೆ ಒಂದು ವ್ಲಾಗ್ ಮಾಡ್ತೀನಿ. ನಾನು ಇನ್ನು ಸ್ವಲ್ಪ ಡೀಪ್ ಆಗಿ ತಿಳ್ಕೊಂಡು ಡಾಕ್ಟರ್ಸ್ನ ಕೇಳಿ. ಪಪ್ಪ ಮೇಲೆ ಕೋಪ. ಪಾರ್ಕ್ ಕರ್ಕೊಂಡು ಹೋಗ್ತೀನಿ ಅಂತ ಪಪ್ಪ ಇಲ್ಲಿ ಕರ್ಕೊಂಡ್ ಬಂದ್ರಾ? ಸಾರಿ 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 ಸಾರಿ. ಗವರ್ಮೆಂಟ್ ಡಾಕ್ಟರ್ ಹತ್ರನೇ ಕೇಳಿ ತಿಳ್ಕೊಂಡಿದ್ದೆ. ಅವ್ರು ಹೋದಾಗ ಹೇಳಿದ್ರು ಈ ವ್ಯಾಕ್ಸಿನೇಷನ್ ಇರುತ್ತೆ, ಈ ವ್ಯಾಕ್ಸಿನೇಷನ್ ಇರಲ್ಲ, ಸೊ ನೀವು ಇದನ್ನ ಹೊರಗಡೆ ತಗೋಬೇಕಾಗುತ್ತೆ ಅಂತ. ಕೆಲವೊಬ್ರು ಹಾಕಿಸ್ತಾರೆ, ಕೆಲವೊಬ್ರು ಹಾಕ್ಸಲ್ಲ. ನಾನು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ನಿಮಗೆ ಹೇಳ್ತೀನಿ. ಇನ್ನು ನಮ್ಮ ಪಾಪುಗೆ ಮುಂಚೆಯಿಂದ ಪೇನ್ಲೆಸ್ ವ್ಯಾಕ್ಸಿನೇಷನ್ ಹಾಕಿಸ್ತಾ ಇದೀವಿ. ಪೇನ್ಲೆಸ್ ವ್ಯಾಕ್ಸಿನೇಷನ್ ಏನಂದ್ರೆ ಇಂಜೆಕ್ಷನ್ ಹಾಕಿದ್ರೆ ಪೇನ್ ಬರುತ್ತೆ. ಈ ಪೇನ್ಲೆಸ್ ಅಂತ ಏನಂದ್ರೆ ಅದು ಏನು ಪೇನ್ ವ್ಯಾಕ್ಸಿನೇಷನ್ ಹಾಕಿದ್ರೆ ಜ್ವರ ಬರುತ್ತೆ, ಗೌರ್ಮೆಂಟ್ ವ್ಯಾಕ್ಸಿನೇಷನ್ ಹಾಕಿದ್ರೆ ಇದ್ರಲ್ಲಿ ಜ್ವರ ಬರಲ್ಲ ಅನ್ನೋದಷ್ಟೇ. ಇನ್ನು ನಮ್ಮ ಪಾಪು ಡಾಕ್ಟರ್ ನೋಡಿದ ತಕ್ಷಣ ಬಯೋಕೆ ಹೇಳಕ್ ಶುರು ಮಾಡಿರ್ತಾಳೆ. ಇಲ್ಲ ವ್ಯಾಕ್ಸಿನೇಷನ್ ಹಾಕಿಸ್ಕೊಬಂದು ಸ್ವಲ್ಪ ಹೊರಗಡೆ ಸ್ವಲ್ಪ ಇರ್ತಾಳೆ, ಆಮೇಲೆ ನಾರ್ಮಲ್ ಆಗ್ಬಿಡ್ತಾಳೆ. ಇದುವರೆಗೂ ಜ್ವರ ಅಂತ ಒಂದ್ಸಲನೂ ಬಂದಿಲ್ಲ ಅವಳಿಗೆ. ವ್ಯಾಕ್ಸಿನೇಷನ್ ಹಾಕಿಸ್ಕೊಬಂದು ಆರಾಮಾಗಿ ನಾರ್ಮಲ್ ಆಗಿ ಓಡಾಡ್ಕೊಂಡು ಇಲ್ಲೇ ನೋಡ್ತಾ ಇದೀರಲ್ಲ ಈ ತರ ಇರ್ತಾಳೆ. ಮಗಳೇ ಸೋಫಾ ನೋಡೋಣ ಚಿನ್ನಮ್ಮ ಎಷ್ಟು ಅಂತ. ಹೊಸ ಮನೆಗೆ ಹೊಸ ಸೋಫಾ ತಗೋಬೇಕಿತ್ತು. ಸೊ ಹಾಸ್ಪಿಟಲ್ ಪಕ್ಕನೆ ವುಡನ್ ಸ್ಟ್ರೀಟ್ ಶೋರೂಮ್ ಇತ್ತು. ಸೊ ಹೆಂಗಿದೆ ಕಲೆಕ್ಷನ್ಸ್ ನೋಡ್ಕೊಬರೋಣ ಅಂತ ಹೋಗಿದ್ವಿ. ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಕ್ಲಾಸಿಕ್ ಟ್ರೆಡಿಷನಲ್ ಸ್ಟೈಲ್ ಇಂದ ಮಾಡರ್ನ್ ಡಿಸೈನ್ ತನಕನೂ ಇತ್ತು. ಈ ಶೋರೂಮ್ ಅಲ್ಲಿ ಆಕ್ಚುಲಿ ಟ್ರೆಡಿಷನಲ್ ಸ್ವಲ್ಪ ಜಾಸ್ತಿ ಇತ್ತು. ನಮ್ಗೆ ಮಾಡರ್ನ್ ಸೋಫಾ ಬೇಕಿತ್ತು. ಸೊ ಇನ್ನೊಂದು ಶೋರೂಮ್ ಮಾಡರ್ನ್ ಕಲೆಕ್ಷನ್ಸ್ ಇರೋ ವುಡನ್ ಸ್ಟ್ರೀಟ್ ಅಲ್ಲೇ ಬುಕ್ ಮಾಡಿದೀವಿ. ನೀವು ಆನ್ಲೈನ್ ಕೂಡ ಚೆಕ್ ಮಾಡ್ಬೋದು, ಕಲೆಕ್ಷನ್ಸ್ ತುಂಬಾನೇ ಚೆನ್ನಾಗಿರುತ್ತೆ. ಬಿಫೋರ್ ನೀವು ಬುಕ್ ಮಾಡೋಕ್ಕಿಂತ ಶಾಪ್ ಅಲ್ಲಿ ಹೋಗೊಂದ್ಸಲ ನೋಡ್ಕೊಂಡು ಬುಕ್ ಮಾಡಿದ್ರೆ ಬೆಟರ್ ಅನ್ಸುತ್ತೆ. ಖುಷಿ ಆಗೋಯ್ತು. ಇನ್ನು ವೀಕೆಂಡ್ ಅಲ್ಲಿ ಪಾಪುನ ಪಾರ್ಕ್ಗೆ ಕರ್ಕೊಂಡು ಹೋಗಿ ಆಟ ಆಡಿಸ್ತೀವಿ. ಸೊ ಈ ತರ ಬಾಲ್ ಇರ್ಲಿಲ್ಲ ಪಾಪು ಹತ್ರ, ಅದಕ್ಕೆ ಅಲ್ಲೇ ಆನ್ ದ ವೇ ಶಾಪ್ ಅಲ್ಲಿ ತಗೊಂಡ್ವಿ. ಅಲ್ಲಿ ಬಾಲ್ ತಗೊಳ್ಳೋ ಸ್ಟ್ರೀಟ್ ಅಲ್ಲಿ ಈ ತರ ಬ್ಯಾಸ್ಕೆಟ್ ಇತ್ತು. ಅನ್ಕೊಂಡೆ ಈ ತರ ಸಂಕ್ರಾಂತಿ ಹಬ್ಬಕ್ಕೆಲ್ಲ ಕೊಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಅದ್ರಲ್ಲೇ ಹಾಕ್ಬಿಟ್ಟು ಎಲ್ಲ ರೆಡಿ ಇದೆ. ಮೇಲ್ಗಡೆ ನೆಟ್ ಇರ್ಬೋದು ಎಲ್ಲ ಹಾಕ್ಬಿಟ್ಟು ಜಸ್ಟ್ ಟ್ರೈ ಮಾಡಿದ್ರೆ ಮುಗೀತು. ಇವಾಗ ಖುಷಿ ಬಾಲ್ ಬಂತು ಅಂತ. ಅಲ್ಲೇನೆ ಕಲರ್ ರೆಡಿ ರಂಗೋಲಿ ಮಾಡ್ತಾ ಇದ್ರು. ಸೊ ಇರ್ಲಿ ಅಂತ ತಗೊಂಡೆ. ಈ ಸ್ಮಾಲ್ 3 ಗ್ಲಾಸ್ಗೆ 20 ರೂಪೀಸ್ ಅಂತ ಇರ್ಲಿ ಅಂತ ನಾನು ಒಂದ್ 3 ಕಲರ್ಸ್ ತಗೊಂಡೆ. ಪ್ರೀವಿಯಸ್ ವ್ಯಾಕ್ಸಿನೇಷನ್ ವ್ಲಾಗ್ ಅಲ್ಲಿ ಹೇಳಿದ್ದೆ ಮನೆ ಚೇಂಜ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು, ಮನೆ ಹುಡುಕ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಮನೆ ಸಿಕ್ಕಿದೆ ನಮಗೆ ರಿಕ್ವೈರ್ಮೆಂಟ್ ಕರೆಕ್ಟ್ ಆಗಿರೋ ತರ. ಸೊ ಇವತ್ತು ಅಗ್ರಿಮೆಂಟ್ ಇದೆ, ಅಗ್ರಿಮೆಂಟಿಗೆ ಹೋಗ್ತಾ ಇದೀವಿ. ಆದ್ರೆ ತೋರಿಸ್ತೀನಿ ಯಾವ ತರ ಇದೆ ಮನೆ ಅಂತ ಹೇಳ್ಬಿಟ್ಟು. ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ವ್ಲಾಗ್ ಅದೇ ಇರುತ್ತೆ ಕಂಪ್ಲೀಟ್. ಮನೆ ಲುಕ್ಸೋದಿರುತ್ತೆ, ಮನೆ ಶಿಫ್ಟಿಂಗ್ ಇರುತ್ತೆ. ಸೊ ಟ್ರೈ ಮಾಡ್ತೀನಿ ನಾನು ಈ ವಿಡಿಯೋದಲ್ಲಿ ತೋರ್ಸೋದಕ್ಕೆ. ಮೇಡಮ್ ಅವ್ರ ಕೈಯಲ್ಲಿ ಏನಾದ್ರೂ ಇರ್ಲೇಬೇಕು. ಕೀ ಕೊಡ್ಲಿಲ್ಲ ಅಂದ್ರೂನು ಅವರೇ ಹೋಗಿ ಕೀ ತಗೊಂಡು ಬಾಯ್ಗೆ ಹಾಕೊಂಡು ಆಟ ಆಡ್ಕೊಂಡು ಇರ್ತಾರೆ. ಸ್ಪಿನ್ನರ್ ಇತ್ತಲ್ಲ ಚಿನ್ನಮ್ಮ, ಮನೇಲಿ ಇದೆ, ಇಲ್ಲೇ ಕಾರ್ಲೇ ಬಿಟ್ಬಿಡ್ಬೇಕು ಅದನ್ನ. ಉಮ್ಮ ಕೊಡಿ ಮಮ್ಮಗೆ. ಉಮ್ಮ ಫಸ್ಟ್ ಉಮ್ಮ ಅಂತ ಹೇಳ್ತಿದ್ರು, ಇವಾಗ ಉಮ್ಮ ಅಂತಾನು ಹೇಳಲ್ಲ, ಬರೀ ಅಂತಾರೆ. ಕೊಡಿ ಉಮ್ಮ ಕೊಡಿ, ಉಮ್ಮ ಕೊಡಿ. 2000 years later. ಉಮ್ಮ ಕೊಡಲ್ಲ ನೀವು? ಕೊಡು. ಅಯ್ಯೋ ಕೊಟ್ರು. ಏನ್ ನೋಡ್ತಾ ಇದೀರಲ್ಲಿ?
ಏನು ಎಕ್ಸ್ಪ್ರೆಷನ್ಗಳು ಕೊಡ್ತಾವ್ರೆ ಅಂದ್ರೆ ಕುಟಿ ಕುಟಿ ಕುಟಿ. ನವಿ ಮುಂಬೈ ಹೊಸ ಏರ್ಪೋರ್ಟ್ ಇದು. ನಮ್ ಪಾಪು ಕ್ಯೂಟ್ ಆಗಿ ಕಾಣಿಸಿದ್ಲು ಅಂತ ಈ ಮಿರರ್ ವಿಡಿಯೋ ರೆಕಾರ್ಡ್ ಮಾಡಿದೆ. ಕೈ ಕೊಡು ಅಂದ್ರೂ ಕೊಡಲ್ಲ. ಕೊಡಿ ಕೈನ, ಪಾಪು ಕೈ ಕೊಡಿ, ಕೈ ಕೊಡಿ, ಕೈ ಕೊಡಿ. ಕೊಟ್ರು. ಇದು ಹೊಸ ಬಾಣ್ಲಿ ತಂದಿದ್ದೆ, ವಾಶಿಗೆ ಹಾಕಿದ್ದೆ, ವಾಶಿಗೆ ಇಟ್ಟಿದ್ದೆ. ಮೇಡ್ ಬಂದು ವಾಶ್ ಮಾಡಿದ್ರು ಇವತ್ತು. ಸೊ ಕೇಳಿದ್ರು ಎಷ್ಟು ಕೊಟ್ರಿ ಅಂತ. ಹಸ್ಬೆಂಡ್ ಹೇಳಿದ್ರು 900 950 ಏನೋ ಕೊಟ್ಟಿದ್ವಿ, 900 ಅಂತ ಹೇಳಿದ್ರು. ಅವರು ಶಾಕು. 900 ಕೊಡುವಷ್ಟು ಏನಿದೆ ಇದ್ರಲ್ಲಿ, ಅಷ್ಟೊಂದು ಕೊಟ್ಟಿದ್ದೀರಾ ಅಂತ ಶಾಕ್ ಅಲ್ಲಿ ಕೇಳ್ತಾ ಇದ್ದಾರೆ. ಅಂದ್ರೆ ಮನೆಗೆ ಏನೇ ಐಟಮ್ಸ್ ತಗೋಬೇಕಾದ್ರೂ ಒಳ್ಳೆ ಕ್ವಾಲಿಟಿ ಇರೋ ಐಟಮ್ ತಗೋಬೇಕು ಅಂತ ಹಸ್ಬೆಂಡ್ ಮತ್ತೆ ನಾನ್ ಅನ್ಕೊಂತೀವಿ. ಯಾಕಂದ್ರೆ ಮನೆಗ್ ತಗೊಂತಾ ಇದೀವಿ, ಅದು ನಾವು ಮತ್ತೆ ತಗೊಳೋ ತರ ಇರ್ಬಾರ್ದು, ಮುಂದೆನು ತುಂಬಾ ದಿನ ಯೂಸ್ ಮಾಡೋ ತರ ಇರ್ಬೇಕು ಅನ್ನೋದೇ ನಮ್ಮಿಬ್ರದು ಮೈಂಡ್ ಸೆಟ್. ಆಕ್ಚುಲಿ ನಾನೇ ಕಮ್ಮಿ ದುಡ್ಡಿನ ತಗೋಬೇಕಂತ ಅನ್ಕೊಂಡ್ರು ಹಸ್ಬೆಂಡು ಚೆನ್ನಾಗಿರೋ ತಗೋ, ಕ್ವಾಲಿಟಿ ಚೆನ್ನಾಗಿರೋ ತಗೋ, ತುಂಬಾ ದಿನ ಇಟ್ಕೊಳ್ಳೋದು, ಮತ್ತೆ ಮತ್ತೆ ಕೇಳ್ಬೇಡ, ಅದ್ ಬೇಕು ಇದು ಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ಏನೇ ಫಸ್ಟ್ ಟೈಮ್ ತೊಗೊಳೋದಿದ್ರು ಒಳ್ಳೆ ಕ್ವಾಲಿಟಿ ತಗೋಬೇಕು ಅಂತ. ಜಂಪ್ ಮಾಡು, ಜಂಪ್ ಜಂಪ್ ಜಂಪ್. ಬಾಯ್ ಕಂದ, ಬಾಯ್. ಮಮ್ಮ ಬೇಡ, ಅಮ್ಮ ಬೇಡ, ಬಾ. ಕೈ ಯಾರು ಹೇಳ್ಕೊಟ್ಟಿದ್ದು ಹಿಂಗಡೆ ಕೈ ಕಟ್ಕೊಂಡು ಓಡಾಡೋದು ಹೆಂಗೆ? ಯಾರಪ್ಪ ಹಂಗ ಹೇಳ್ಕೊಟ್ಟಿರೋದು ಹಿಂಗಡೆ ಕೈ ಕಟ್ಕೊಂಡು ಓಡಾಡೋದ್ನ? ಹಿಂದೆ ಕೈ ಕಟ್ಕೊಂಡು ಓಡಾಡೋದು. ನಡಿ. ಬಾ, ಬಾಲ್ ಇದೆ ನಿನಗೆ. ಇಲ್ಲಿ ಕರ್ಕೊಂಡ್ಬಂದ್ರೆ ಯಾರಾದ್ರೂ ಫ್ರೆಂಡ್ಸ್ಗಳು ಸಿಗ್ತಾರೆ ಪಾಪುಗೆ ಆಟ ಆಡೋದಕ್ಕೆ. ಬಾಲ್ ಆಟ ಆಡಕ್ಕೆ ಅಂತಾನೆ ಬಾಲ್ ತಗೊಬಂದ್ರೆ ಬಾಲೇ ಬೇಡ ಅವ್ರಿಗೆ. ಬರ್ತಾ ಇದೆ ಬಾಲು. ನಮ್ ಪುಟಾಣಿ ಬಾಲ್ ಈ ಹುಡುಗ ತಗೊಂಡ್ ಹೋಗ್ತೈತೆ. ನಮ್ ಪುಟಾಣಿ ಅಲ್ಲಿದೆ, ಬಾಲ್ ಇಲ್ಲಿ ಬಿದ್ದಿದೆ. ಸ್ಕೇಟಿಂಗ್ ನೋಡ್ಕೊಂಡ್ ನಿಂತಿದ್ದಾರೆ. ಅಗ್ರಿಮೆಂಟ್ ದಿನ ಬಂದಾಗ ಮನೆ ತೋರ್ಸೋದಕ್ ಆಗ್ಲಿಲ್ಲ. ಸಂಜೆ ಆಗೋಯ್ತು, ಕತ್ಲೆ ಆಗೋಯ್ತು, ಕೀ ಕೂಡ ಅವೈಲೇಬಲ್ ಇಲ್ಲ, ಸೊ ತೋರ್ಸೋದಕ್ ಆಗ್ಲಿಲ್ಲ. ಇವತ್ತು ಮನೆ ಕ್ಲೀನ್ ಎಷ್ಟಾಗಿದೆ ಅಂತ ನೋಡೋದಕ್ ಬಂದಿದೀವಿ. ಈ ಮನೆ ಫೈನಲ್ ಮಾಡೋ ಅಷ್ಟ್ರಲ್ಲಿ ಅದೆಷ್ಟು ಮನೆ ನೋಡಿದೀವೋ ಗೊತ್ತಿಲ್ಲ. ಮುಂಬೈಲಿ ರೆಂಟ್ ಜಾಸ್ತಿ ಇರೋದ್ರಿಂದ ನಮಗ್ ಅನುಕೂಲಕ್ಕೆ ತಕ್ಕಂತೆ ನಮಗ್ ಇಷ್ಟ ಆಗೋ ತರ ಮನೆ ಸಿಗೋದ್ ಸ್ವಲ್ಪ ಕಷ್ಟನೇ. ಇನ್ನು ರೆಂಟ್ ಬಗ್ಗೆ ಹೇಳ್ಬೇಕು ಅಂದ್ರೆ ಮುಂಚೆನೆ ಹೇಳಿದೀನಿ, ನಾವು ಪ್ರೀವಿಯಸ್ ಇದ್ದಿದ್ ಮನೆಗೆ ಎಷ್ಟ್ ರೆಂಟ್ ಕೊಡ್ತಾ ಇದೀವಿ ಅಂತ ಪ್ರೀವಿಯಸ್ ವ್ಲಾಗ್ ಅಲ್ಲಿ. ಅದಕ್ಕಿಂತ ಒಂದು 2-3,000 ಏನೋ ಜಾಸ್ತಿ ಕೊಡ್ತಾ ಇದೀವಿ ಈ ಮನೆಗೆ. ಇನ್ನು ಓನರು ಬರ್ತೀವಿ ಅಂತ ಹೇಳಿದ್ರಲ್ಲ, ಸೊ ವೆಯ್ಟ್ ಮಾಡ್ತಾ ಇದ್ವಿ ಓನರ್ಗೋಸ್ಕರ. ಬಾಕಂಗ ಅದ್ರಿಂದ ಗಿಡ ಲೀವ್ಸ್. ಪಾಪ ಬಾ ಬಾ. ನಡಿ. ಇದೆಲ್ಲ 350, ಇದೆಲ್ಲ 350 250 ಆ ರೇಂಜ್. ದೊಡ್ಡ ದೊಡ್ಡ ಗಿಡ ಎಲ್ಲ ಸ್ವಲ್ಪ ಜಾಸ್ತಿ, 400. ಮನೆ ಶಿಫ್ಟ್ ಆದ್ಮೇಲೆ ತಗೊಳ್ಳೋಣ ಅಂತ ನೋಡ್ಕೊಂಡ್ ಹೋಗ್ತಾ ಇದೀವಿ. ಮಾಡಿ ಬೌ ಬಾಬಾ ಮಾಡು, ಬಾಬಾ 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 ಮಾಡು. ಹೊರಗಡೆಯಿಂದ ಅಪಾರ್ಟ್ಮೆಂಟ್ ವ್ಯೂ ಈ ತರ ಇದೆ.
ಮನೆ ಯಾವ ತರ ಇದೆ ಅಂತ ತೋರ್ಸೋದಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಓನರು ಬರೋದ್ರಿಂದ ಡೌಟ್ ಪೋಡಿಯಮ್ ಮತ್ತೆ ಕಮ್ಯುನಿಟೀಸ್ ಎಲ್ಲ ಯಾವ ತರ ಇದೆ ಅಂತ ತೋರ್ಸೋದಕ್ಕೆ ಟ್ರೈ ಮಾಡ್ತೀನಿ. ಸೆಕ್ಯೂರಿಟಿ ಚೆಕ್ ಇಲ್ಲದೆ ಅಂತೂ ಒಳಗಡೆ ಬಿಡಲ್ಲ. ಪಬ್ಲಿಕ್ ಡೇ ಅಂತ ಏನೋ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಸಲೂನ್ಸ್ ಇಲ್ಲೇ ಈ ಅಪಾರ್ಟ್ಮೆಂಟ್ ಅಲ್ಲೇನೆ ಒಂದು 3-4 ಸಲೂನ್ ಇದೆ. ಎಲ್ಲೂ ದೂರ ದೂರ ಹೋಗೋ ಅವಶ್ಯಕತೆನೇ ಇಲ್ಲ. ಅಂಡ್ ಮೆಡಿಕಲ್ ಕೂಡ ಇಲ್ಲೇ ಇದೆ. ಬಾಟಾ ಶೋರೂಮ್ ಇದೆ, ಸ್ಟೇಷನರಿ ಇದೆ, ಕಿಡ್ಸ್ ವೇರ್ ಶಾಪ್ ಇದೆ. ಇವತ್ತು ರಿಪಬ್ಲಿಕ್ ಡೇ ಆಗಿರೋದ್ರಿಂದ ಸ್ವಲ್ಪ ಅಂಗಡಿಗಳೆಲ್ಲ ಕ್ಲೋಸ್ ಇದೆ ಇವತ್ತು. ಮಿಕ್ಕಿ ಟೈಮಲ್ಲಿ ಎಲ್ಲ ಓಪನ್ ಇರುತ್ತೆ. ಇನ್ನು ಆ ಕಡೆ ಅಪಾರ್ಟ್ಮೆಂಟಲ್ಲೂ ತುಂಬ ಶಾಪ್ಸ್ಗಳು ಸಿಗುತ್ತೆ ನಮಗೆ. ಆ ಕಡೆ ಅಪಾರ್ಟ್ಮೆಂಟಲ್ಲೂ ತುಂಬ ಶಾಪ್ ಸಿಗುತ್ತೆ. ಈ ಸರ್ಕಲಲ್ಲೇ ಎಲ್ಲ ಇದೆ ಆಲ್ಮೋಸ್ಟ್. ನಮ್ಮ ಪುಟಾಣಿ ಅಂತೂ ಸುಮ್ಮನೆ ಇರಲ್ಲ, ಹಿಂಗೆ ಆಡ್ತಾರೆ ನೋಡಿ. ಮುಂದ್ಗಡೆ ಅಪಾರ್ಟ್ಮೆಂಟು, ಇಲ್ಲೇ ಒಂದು ಸಲೂನ್ ಇದೆ, ಅರುಣ್ ಐಸ್ ಕ್ರೀಮ್ಸ್ ಇದೆ, ಇಲ್ಲೂ ಏನೋ ಹೊಸ್ದಾಗಿ ಮಾಡ್ತಾ ಇದ್ದಾರೆ. ಶವರ್ಮಾ ಇದು, ಶವರ್ಮಾ ಅಂಗಡಿ. ಈ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಮನೆ ನೋಡಿದ್ವಿ, 3 BHK ಇತ್ತು. 3 BHK ಇದ್ರೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ, ಸೊ ಏನು ಬೇಡ ಅಂತ ಸುಮ್ಮನೆ ಆದ್ವಿ. ಈ ಬಿಲ್ಡಿಂಗ್ಗೆ ಇಲ್ಲಿ ಸಿ ವ್ಯೂ ಕಾಣಿಸುತ್ತೆ. ಇದು ಯೂರೋ ಕಿಡ್ಸ್ ಡೇ ಕೇರು. ಆ ಕಡೆ ಒಂದು ಅಪಾರ್ಟ್ಮೆಂಟ್ ಇದೆ. ಚಾಟ್ಸ್ ಅಂಗಡಿ ಕೂಡ ಇದೆ. ಇಲ್ಲಿ ಟೀ ಕುಡಿಯೋಣ ಅಂತ ಬಂದ್ವಿ ಇವಾಗ. ಇಲ್ಲಿ ಸೂಪರ್ ಮಾರ್ಕೆಟ್ ಇದೆ. ಇಲ್ಲೂ 1-2 ಸಲೂನ್ ಇದೆ, ಪಾತ್ರೆ ಅಂಗಡಿ ಇದೆ, ಪ್ಲಾಸ್ಟಿಕ್ ಅಂಗಡಿ ಇದೆ, ಏನೇನೋ ಇದೆ. ಅಗ್ರಿಮೆಂಟ್ ದಿನ ಮಾತಾಡ್ತಿದ್ರಲ್ಲ, ಅವತ್ತು ನೋಡ್ಕೋಬಾರ್ದೆ. रिक्वायरमेंट है क्या? रिक्वायरमेंट बिकॉज सर आपका ये व्यू फिर पूरा Because if block you हो stay जाएगा। ना, एक भी कबूतर will not enter. सर आप 1 week 10 days आप रह के देख लीजिए। अगर आपको स्टिल प्रॉब्लम आती है तब हम उसको फिगर आउट करते हैं। So sir, what happened? I have called 2 that net guys who do grill work or net work. They ಓನರ್ ಕೂಡ ಇದ್ದಿದ್ರಿಂದ ವಿಡಿಯೋ ರೆಕಾರ್ಡ್ ಮಾಡಕ್ ಆಗ್ಲಿಲ್ಲ ಮನೆದು. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಖಂಡಿತ ತೋರಿಸ್ತೀನಿ. ವ್ಯೂ ತುಂಬಾ ಚೆನ್ನಾಗಿದೆ. ಪೋಡಿಯಂ ಫೇಸಿಂಗ್ ಬೇಕಾಗಿತ್ತು ನಮ್ಗೆ. ಆಕ್ಚುಲಿ ಅಲ್ಲಿ ರೋಡ್ ಫೇಸಿಂಗ್ ಇದ್ದಿದ್ರಿಂದ, ರೋಡ್ ಅಲ್ಲಿ ವೆಹಿಕಲ್ಸ್ ಪ್ರಾಬ್ಲಮ್ ಇದ್ದಿದ್ರಿಂದಾನೇ ನಾವು ಶಿಫ್ಟ್ ಮಾಡ್ತಿರೋದ್ರಿಂದ ಪೋಡಿಯಂ ಫೇಸೇ ಬೇಕಂತ ಹೇಳ್ಬಿಟ್ಟು ಸೊ ಸಿಕ್ಕಿದೆ. ಚೆನ್ನಾಗಿದೆ ವ್ಯೂ. ನಮ್ದು ಅಮ್ಯುನಿಟೀಸ್ ವ್ಯೂ ಅಲ್ಲದೆ ಪಕ್ಕದ ಅಪಾರ್ಟ್ಮೆಂಟ್ ವ್ಯೂ ಕೂಡ ಕಾಣುತ್ತೆ. ಮನೆ ಕ್ಲೀನಿಂಗ್ ಎಲ್ಲ ಎಷ್ಟಾಗಿದೆ, ಎಲ್ಲ ಏನಾಗಿದೆ ಅಂತ ಚೆಕ್ ಮಾಡ್ಕೊಂಡ್ಬಿಟ್ಟು ಹೊರಟ್ವಿ ಮನೆ ಕಡೆ. ಮನೆಗೆ ಒಂದು ವ್ಯಾಕ್ಯೂಮ್ ಕ್ಲೀನರ್ ತಗೋಬೇಕು ಅಂತ ತುಂಬಾ ದಿನದಿಂದ ಅನ್ಕೊಂತಾ ಇದ್ವಿ. ಅಲ್ಲೇ ಆನ್ ದ ವೇ ಕ್ರೋಮಾ ಇತ್ತು, ಸೊ ಅದಕ್ಕೆ ಪ್ರಾಡಕ್ಟ್ ಡೆಮೋ ನೋಡ್ಕೊಂಬರೋಣ ಅಂತ ಹೋಗಿದ್ವಿ. ನಾನು ಎಕೋವ್ಯಾಕ್ಸ್ ರೋಬೋಟ್ ತಗೊಳ್ಳೋಣ ಅಂತ, ಹಸ್ಬೆಂಡ್ ಡೈಸನ್ ವೆಟ್ ಅಂಡ್ ಡ್ರೈ ತಗೊಳ್ಳೋಣ ಅಂತ. ನೋಡೋಣ, ನಾನು ಅಪ್ಡೇಟ್ ಮಾಡ್ತೀನಿ ಯಾವ್ದು ತಗೊಳ್ತೀನಿ ಅಂತ ಹೇಳ್ಬಿಟ್ಟು. एक बार हम पूरा clean करेंगे. पूरा एक बार में clean. कितना समय